ಮಾರ್ನಿಂಗ್ ಸ್ಟಾರ್ ಫುಡ್ಸ್ಗೆ ಶುಭೋದಯ. ಕಳೆದ ವೀಡಿಯೋಗಳನ್ನ ನೋಡಿರ್ತೀರಿ. ನಾನೊಂದು ಇಂಟ್ರಕ್ಷನ್ ವೀಡಿಯೋ ಅಂತ ಹಾಕಿದೆ, ಮತ್ತು ಮೆನು ಹಂಚಿಸೋ ವೀಡಿಯೋ ಅಂತ ಮಾಡಿದೆ. ಆ ಫುಡ್ಗಳೆಲ್ಲ ನಮ್ಮ ಹತ್ರ ನಮ್ಮ ಹೋಮ್ ಮೇಡ್ ಮುಖಾಂತರ ನಮ್ಮದು ರೆಸಿಪಿ, ಏನು ಪ್ರಿಸರ್ವೇಟಿವ್ ಇಲ್ಲದೆ ಆ ಥರ ಫುಡ್ಗಳು, ಆ ಥರ ರುಚಿ ಇರುವಂಥ ಫುಡ್ಗಳು ನಮ್ಮ ಹತ್ರನೇ ತಗೋಬೇಕು ಅಂತೇಳಿ, ಅಂದರೆ ಆ ರುಚಿ ನಮ್ಮ ಹತ್ರನೇ ಸಿಗುತ್ತೆ. ಅದಕ್ಕೆ ತಕ್ಕನೆ ನಾವು ರೆಸಿಪಿ ಮಾಡಿ ಇಟ್ಟಿದ್ದೀವಿ. ಕೆಲವೊಂದು ಮೆನುಗಳನ್ನ ಹಂಚಿದ್ದೀನಿ. ಸೊ ಆನ್ಲೈನಲ್ಲಿ ನೋಡೋರು ಅದನ್ನು ನೋಡಿಬಿಟ್ಟು ನಮಗೆ ಆರ್ಡ್ರ್ ಮಾಡ್ಬೋದು. ಮತ್ತು ಔಟ್ಡೋರ್ ಕ್ಯಾಟ್ರಿಂಗನ್ನು ಹೇಳ್ತಿದ್ದೆ. ಔಟ್ಡೋರ್ ಕ್ಯಾಟ್ರಿಂಗನ್ನು ಕೆಲವೊಂದು ಮಾಡ್ತಿದ್ದೀವಿ, ಕೆಲವರು ಎನ್ಕ್ವೈರೀಸ್ಗಳು ಬಂದೈತೆ. ಸೊ ಅದು ಮುಖಾಂತರ ನಾನು ಎಲ್ಲರಿಗೂ ನನ್ನ ವಂದನೆಗಳನ್ನ ಸಲ್ಲಿಸಬೇಕು. ಅಲ್ಲದೆ ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ನನಗೆ ಬೆಂಬಲ ಕೊಟ್ಟಿದ್ದಕ್ಕೆ ನಮಸ್ಕಾರಗಳು, ಧನ್ಯವಾದಗಳು. ಯಾವತ್ತೂ ನಿಮಗೆ ನಾನು ನನ್ನ ಕರ್ತವ್ಯನ ಮಾಡಬೇಕು ಅಂಥೇಳಿ ಇನ್ನಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋವನ್ನು ಸ್ವಲ್ಪ ಅರ್ಜೆಂಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಮಾರ್ನಿಂಗ್ ಸ್ಟಾರಲ್ಲಿ ಶುಭೋದಯ, ಎಲ್ಲರಿಗೂ ಒಳ್ಳೆ ರಿಜನ್ಯುವೇಟೆಡ್ ಮಾರ್ನಿಂಗ್ ಅಂಥೇಳಿ. ಸೊ ಎಲ್ಲರಿಗೂ ಒಂದು ಒಳ್ಳೆ ಪ್ರಾರಂಭ ಇರಬೇಕು. ಬೆಳಗಿನ ಜಾವದ ಪ್ರಾರಂಭ ಇದು. ಎಲ್ಲರೂ ಉಪಯೋಗ ಮಾಡ್ಕೋಬೇಕು ಅಂತೇಳಿ ವಿಡಿಯೋಲ್ಲಿ ಹೇಳಿದೆ. ಸೊ ಅದೇನಪ್ಪ ಅಂದರೆ, ಈಗ ನಾವು ಫುಡ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡೋಕ್ಕೂ ಅದೇ ಮಾರ್ನಿಂಗ್ ಸ್ಟಾರ್ನ ತಯಾರು ಮಾಡ್ಕೊಂಡಿದ್ದೀವಿ. ಅಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಮುಖಾಂತರ, ನಮ್ಮ ಹಳೆ ಸ್ಟಾಫ್ಗಳ ಮುಖಾಂತರ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕನ್ಸಲ್ಟೆಂಟ್ ಅಂತ, ಒಂದು ಫುಡ್ ಬಿಸ್ನೆಸ್ ಕನ್ಸಲ್ಟೆಂಟ್ ಅಂತ ಮಾಡ್ಕೊಂಡಿದ್ದೀವಿ. ನೀವು ಯಾರಾದರೂ ಹೊಸ ಫುಡ್ ಬಿಸ್ನೆಸ್ ಮಾಡಬೇಕಾದ್ರೆ, ಅಂದರೆ ಮಲ್ಟಿ ಕ್ಯೂಷನಲ್ ರೆಸ್ಟೋರೆಂಟು ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ರೆಸಿಪಿನೋ, ಸ್ಟಾಫ್ಗಳನ್ನು, ಮತ್ತು ಯಾವ ರೀತಿ ಅದನ್ನು ಮಾಡೋಣ ಅಂಥೇಳಿ ನಿಮಗೆ ಒಂದು ತಿಳುವಳಿಕೆ ಬೇಕು. ಇಲ್ಲ ಕೆಲವು ಕಾಲ ಅದನ್ನು ನಾವು ನಡೆಸಿಕೊಡ್ಬೇಕು ಅಂದ್ರೆ ನಾವು ಅದಕ್ಕೆ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಮುಂದುವರೆದಿದ್ದೀವಿ. ಮತ್ತು ಕ್ಲೌಡ್ ಕಿಚನ್ ಸೆಟಪ್ ಮಾಡ್ಬೋದು. ಕ್ಲೌಡ್ ಕಿಚನಲ್ಲಿ ನಿಮಗೆ ಆನ್ಲೈನ್ ಆರ್ಡರ್ಗಳು ಕೊಡೋಕ್ಕೆ ಕ್ಲೌಡ್ ಕಿಚನ್ ಒಂದು ಸಣ್ಣದಾಗಿ ಸೆಟ್ ಮಾಡ್ಕೋಬೋದು. ಮತ್ತು ಟೇಕ್ ಅವೇ ಮಾಡೋಕ್ಕೇನು ಜನಗಳಿಗೆ ಅದರಿಂದ ಆ ಕಿಚನಿಂದ ನೀವು ಸಪ್ಲೈ ಮಾಡ್ಬೋದು. ಮತ್ತು ಒಂದು ಮೆಗಾ ಕಿಚನ್ ಅಂದರೆ ಒಂದು ಮೆಕನೈಸ್ಡ್ ಲಾರ್ಜ್ ಸೈಜ್ ಕಿಚನ್, ಅಂದರೆ ಒಂದು ವೆಜಿಟೇಬಲ್ ವಾಷರಿಂದ ಹಿಡಿದು ಪ್ರತಿಯೊಂದು ಮೆಕನೈಸ್ಡ್ ಆಗಿರ್ತದೆ. ಅದರಲ್ಲಿ ಆ ಕಿಚನಲ್ಲಿ MNC ಕಂಪನಿಗಳಿಗೆ ಕಾರ್ಪೊರೇಟ್ ವರ್ಕಿಂಗ್ ಲಂಚಸ್ ಮತ್ತು ಕಾರ್ಪೊರೇಟ್ ಪ್ಯಾಕ್ಡ್ ಲಂಚಸ್, ಮತ್ತು ಎಲ್ಲೋ ಟ್ರಿಪ್ಗಳಿಗೆ ಹೋಗ್ತಾ ಒಂದು ದಿವಸಕ್ಕೆ ಮಟ್ಟಕ್ಕೆ ಒಂದು ಲಂಚ್ಗಳನ್ನ ಪ್ರಿಪೇರ್ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ಬೋದು. ಅದೇ ಸ್ಕೂಲ್ ಪಿಕ್ನಿಕ್ಸು ಮತ್ತು ಬೇರೆ ಕಡೆ ಔಟಿಂಗ್ ಹೋಗ್ತಾರಲ್ಲ, ಅವ್ರಿಗೆಲ್ಲ ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೋದು. ಆ ಥರ ಮೆನುಗಳನ್ನ ಅದರಲ್ಲಿ ನಾವು ಪ್ಲ್ಯಾನ್ ಮಾಡ್ಕೋಬೋದು. ಆ ಥರ ಆರ್ಡರ್ಸ್ಗಳನ್ನ ನಾವು ಫಾಲೋ ಮಾಡ್ಬೋದು. ಅದಕ್ಕೆ ನಾವು ಏನು ಸೆಟಪ್ ಬೇಕಾದ್ರೆ ಮಾಡಿಕೊಟ್ಟಿರ್ತೀವಿ ನಿಮಗೆ. ಸೊ ಕೊನೆಗೆ ನಾವು ಒಂದು ಸಣ್ಣ ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು. ಕಳೆದ ಕೋವಿಡ್ ಸೀಸನಲ್ಲಿ, ಅಂದರೆ ಕೋವಿಡ್-19ನಲ್ಲಿ ಸುಮಾರು ಫುಡ್ ಬಿಸ್ನೆಸ್ಗಳು ಹಾಳಾಗೋಯ್ತು. ನನ್ನ ಪ್ರಕಾರ ಕೋವಿಡ್-19ನಲ್ಲಿ ಬೆಂಗಳೂರಲ್ಲಿ ಮಾತ್ರ 2800 ಸಣ್ಣ ರೆಸ್ಟೋರೆಂಟ್ಗಳು ಪರ್ಮನೆಂಟಾಗಿ ಮುಚ್ಚೆ ಹೋಯಿತು. ಅದನ್ನು ಮತ್ತೆ ಯಾರೂ ತಿರುಗಲಿಲ್ಲ. ಚೈನ್ ಆಫ್ ರೆಸ್ಟೋರೆಂಟ್ ಅವರು ಎಲ್ಲ, ಅವ್ರಿಗೆ ಸ್ವಲ್ಪ ಚೈನ್ ಇತ್ತು, ಸಪೋರ್ಟ್ ಇತ್ತು, ಬದುಕೋಬಿಟ್ರು. ಮತ್ತು ಅವರು ಸ್ಟಾಫ್ಗಳನ್ನ ಕೆಲವು ಜನ ಉಳಿಸ್ಕೊಬಿಟ್ರು. ಸಣ್ಣ ರೆಸ್ಟೋರೆಂಟ್ಗಳಿಲ್ಲ, ಸ್ಟಾಫ್ನೆಲ್ಲ ಉಳಿಸೋಕ್ಕಾಗಲ್ಲ. ಅವ್ರವ್ರ ಮನೆಗೆ ಹೋಗಬೇಕು, ನೇಟಿವ್ ಪ್ಲೇಸ್ಗೆ ಹೋಗಬೇಕು, ಊರಿಗೆ ಹೋಗ್ಬೇಕಂತ ಹೋಗ್ಬಿಟ್ಟಿದ್ರು. ಸೊ ಅದರಿಂದ ಸ್ಟಾಫಿಂದ ತುಂಬ ಕಷ್ಟ ಆಯಿತು. ಮತ್ತು ಅವ್ರ ಕೈಲಿ ನಡ್ಸೋಕ್ಕೂ ಆಗಲಿಲ್ಲ. ಸಿಂಗಲ್ ರೆಸ್ಟೋರೆಂಟ್ ಅದನ್ನು ನಂಬಿದವ್ರ ಕೈಲಿ ನಡ್ಸೋಕ್ಕಾಗಿಲ್ಲ. ಆ ಥರ ಸಿಕ್ಕಾದ ಒಂದು ರೆಸ್ಟೋರೆಂಟ್ನ ನಾವು ಮತ್ತೆ ತೆಗೆದು ರೆನೋವೇಟ್ ಮಾಡಿ, ಒಳ್ಳೆ ಫುಡ್ಡನ್ನು ಮಾಡಿ, ಮತ್ತು ನಿಮಗೆ ನಾನು ಸಪೋರ್ಟ್ ಮಾಡ್ಬೋದು. ಅದನ್ನು ರೀಅರೇಂಜ್ ಮಾಡ್ಬೋದು. ಹಳೆ ರೆಸ್ಟೋರೆಂಟ್ ಯಾರು ಟೇಕ್ ಓವರ್ ಮಾಡಿದ್ರೂ ನಾವು ಅದಕ್ಕೆ ತಕ್ಕನೆ ವರ್ಕ್ ಮಾಡಿ ಕೊಡ್ತೀವಿ. ಯಾವ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಣ, ಏನಿದೆ ಏನೆಲ್ಲ ಸರ್ವೆ ಎಲ್ಲ ಮಾಡಿ ಕೊಡ್ತೀವಿ. ಮತ್ತು ಕೆಲವು ವರ್ಷಗಳನ್ನ ಫುಡ್ ಬಿಸ್ನೆಸ್ ನಡೆಸ್ಕೊಡ್ಬೇಕು ಅಂದರೂ ನಾವು ಅದಕ್ಕೂ ಸಿದ್ಧವಾಗಿದ್ದೀವಿ. ಔಟ್ಡೋರ್ ಕ್ಯಾಟ್ರಿಂಗ್ ಬಗ್ಗೆ ಮಾತಾಡಿದೆ, ಆ ಮಾಹಿತಿಗಳನ್ನ ನಿಮಗೆ ಕೊಟ್ಟಿದೆ. ಕೆಲವೊಂದು ಎನ್ಕ್ವೈರೀಸ್ಗಳು ಬಂದಿದೆ, ನಾನು ಹೇಳಿದಂಗೆ ಅದನ್ನ ನಮ್ಮ ಹಿಂದೆ ಹಂಚ್ಕೋತೀವಿ. ಕೊನೆಗೂ ನಮ್ಮ ಒಂದು ಸೈಂಟಿಫಿಕ್ ಇಂಟು, ಲಾಸ್ಟ್ ಟೈಮು ಬ್ಯಾಕ್ಟೀರಿಯಾ ಬಗ್ಗೆ ಹೇಳಿದ್ದೆ. ಸೊ ಈ ಸಲ ನಮಗೆ ಎಲ್ಲರಿಗೂ ಇಷ್ಟವಾದ ಕೊಬ್ಬರಿ ಚಟ್ನಿಯ, ಅದು ತೆಂಗಿನಕಾಯಿ ಚಟ್ನಿನ ಸೊ ನಮ್ಮ ಮನೇಲಿ ಎಲ್ಲ ಮಾಡ್ತೀವಿ. ಸೌತ್ ಇಂಡಿಯಲ್ಲಿ ಹಲವಾರು ಕಡೆ ಮಾಡಿರ್ತೀವಿ. ಸೊ ಅದಕ್ಕೆ ಶೆಲ್ಫ್ ಲೈಫ್ ಅಂತ ಇರ್ತದೆ. ಅಂದರೆ ನಾವು ತಯಾರು ಮಾಡುವ ಪ್ರತಿಯೊಂದು ಊಟಕ್ಕೂ, ಒಂದು ತಿಂಡಿಗೂ, ಒಂದು ಚಟ್ನಿಗೂ, ಒಂದು ಸಾಂಬಾರಿಗೂ ಅದು ಶೆಲ್ಫ್ ಲೈಫ್ ಅಂತಂದರೆ ಅದುವರೆಗೂ ಅದಕ್ಕೆ ಮೇಲೆ ಹೋದರೆ ಅದು ತನ್ನ ಇದನ್ನು ಬದಲಾಯಿಸ್ಕೊಳ್ಳುತ್ತೆ, ತನ್ನ ರೂಪನ ಬದಲಾಯಿಸ್ಕೊಂಡು ಅದು ಕೆಟ್ಟು ಹಾಳಾಗಿ ಹೋಗುತ್ತೆ. ಸೊ ಆ ಟೈಮ್ ಈ ಥರ ತೆಂಗಿನಕಾಯಿ ಚಟ್ನಿ ಅದು ಶೆಲ್ಫ್ ಲೈಫ್ ಬರೀ 40 ನಿಮಿಷ.
ಎಲ್ಲರಿಗೂ ಒಂದು ಶಾಕ್ ಆಗಿರ್ತದೆ ಇದನ್ನ ಕೇಳೋಕ್ಕೆ. ಬಟ್ ಒಂದು ಸಣ್ಣ ಹಿಂಟ್ ಇದು. ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ಒಂದು ಚೆನ್ನಾಗಿ ಒಂದು ನಾರ್ಮಲಾಗಿ ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾರೆ ಅಂದರೆ, ಒಂದು ಸೀನಿಯರ್ ಪೀಪಲು ಮತ್ತು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೂ ಏನು ಮಾಡ್ತಾರೆ ಅಂದರೆ, ಒಂದು ದೋಸೆ ಇಡ್ಲಿನೋ ಏನೋ ಚಟ್ನಿ ತೊಗೊಂಬಂದ್ಬಿಟ್ಟು ಮಧ್ಯಾಹ್ನ ಹೊತ್ತು ತಂದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಅದನ್ನು ಈವ್ನಿಂಗು ಅಲ್ಲ ರಾತ್ರಿಗೋ ತಿನ್ನೋ ಹೋದಾಗ ಆ ಚಟ್ನಿ ಕೆಟ್ಟೋಗಿರುತ್ತೆ. ಸೊ ಅವರು ಬೇರೆ ಥರ ತಿಳ್ಕೊತಾರೆ. ಬಟ್ ಕಾರಣ ಅದರ ಶೆಲ್ಫ್ ಲೈಫ್ ಬಂದು 40 ನಿಮಿಷ ಇರೋದ್ರಿಂದ. ಮತ್ತು ನೀವು 1 ಅವರ್ ಬರಿಗೆ ಬಂದು ಅದನ್ನು ಇಟ್ಕೋಬೇಕಾದ್ರೆ ಅದು ನೀರಿಗೆ ಬದಲೇ ಅದರಲ್ಲಿ ಒಂದು 2-3 ಐಸ್ ಕ್ಯೂಬ್ ಹಾಕಿ ಇಟ್ಕೋಬೇಕು. ಅದನ್ನು ನಾವು ಫ್ರಿಡ್ಜಲ್ಲಿ ಇಡಿದರೆ ಅದ್ರ 1 ಅವರ್ ಮಟ್ಟಕ್ಕೆ ಇಡಬೇಕು, ಅದ ಮೇಲೆ ಇಡಬಾರ್ದು. ಅದ್ರ ಮೇಲೆ ಇಡಿದ್ರೆ ಅದು ಫುಡ್ ಪಾಯ್ಸನಿಂಗ್ನ ನಮಗೆ ಕೊಡ್ಬೋದು. ನಮಗೆ ಅದನ್ನು ಡೈಜೆಷನ್ ಪ್ರಾಬ್ಲಮ್ ಆಗಿ ಆಮೇಲೆ ಫುಡ್ ಪಾಯ್ಸನಿಂಗ್ವರೆಗೂ ಅದು ಹೋಗ್ಬೋದು. ಸೊ ಈ ತಿಳುವಳಿಕೆನ ಇಮಿಡಿಯೇಟಾಗಿ ತಿಳ್ಕೊಂಡು ಇದರಿಂದ ನೀವು ನನ್ನ ಉಪಯೋಗ ಮಾಡಿಕೊಂಡು ನನಗೆ ಬೆಂಬಲ ಕೊಡ್ರಿ. ನಿಮ್ಮನ್ನ ನಾನು ಭಾಳ ತಾಳ್ಮೆಯಿಂದ ಕೇಳ್ಕೊತಾ ಇದ್ದೀನಿ. ಮತ್ತೆ ಒಂದು ಒಳ್ಳೆಯ ವೀಡಿಯೋದಲ್ಲಿ ನೋಡೋಣ. ನಮಸ್ಕಾರ.